ಚಾಮರಾಜನಗರದ ಹನೂರಿನಲ್ಲಿ ನಡೆದಂಥ ಪ್ರಕರಣ. ಹನೂರು ವ್ಯಾಪ್ತಿಯ ಅರಣ್ಯ ಭಾಗದಲ್ಲಿ 3 ಜನ ಮೃತಪಟ್ಟಿದ್ದಾರೆ ಗುಂಡಿನ ಮುಖಾಂತರ. ಮತ್ತೊಮ್ಮೆ ಗುಂಡಿನ ಸದ್ದು ಕೇಳಿ ಬಂದಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಆಂಟೋನಿ ಸ್ವಾಮಿ, ಕುಮಾರ್ ಸೇರಿದಂತೆ 3 ಜನ ಈ ಘಟನೆಯಲ್ಲಿ ಪೀಟರ್ ಎನ್ನುವಂಥ ಮತ್ತೊಬ್ಬ ವ್ಯಕ್ತಿ ಮೃತಪಟ್ಟರು. ಇದನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ, ಆತ್ಮರಕ್ಷಣೆಗಾಗಿ ಮಾಡಿಕೊಂಡಂತಹ ಒಂದು ಎನ್ಕೌಂಟರ್ ಇಡುವುದು ಅಂತ. ಆದರೆ ಗ್ರಾಮಸ್ಥರು, ಕುಟುಂಬಸ್ಥರು, ಅದಾದ ನಂತರ ಅಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಸಂಘಟನೆಯವರು ಮತ್ತು ವಿಪಕ್ಷದವರು, ಇದೊಂದು ನಕಲಿ ಎನ್ಕೌಂಟರ್ ಎನ್ನುವಂತಹ ರೀತಿಯಲ್ಲಿ ಆಗ್ತಾ ಇದೆ. ಅಮಾಯಕರ ಹತ್ಯೆಯನ್ನು ಮಾಡಲಾಗಿದೆ. ಎನ್ಕೌಂಟರ್ ಅಂತ ಹೇಳಿದರೆ ನೀವು ಕಾಲಿಗೆ ಹೊಡಿಬೇಕಾಗಿತ್ತು, ಎದೆ ಭಾಗಕ್ಕೆ ಹೊಡೆದಿದ್ದಾರೆ. ಮೊದಲು ಸಲಹೆ ಸೂಚನೆಗಳನ್ನು ಕೊಡಬೇಕಾಗಿತ್ತು, ಅದು ಯಾವುದನ್ನು ಕೂಡ ಮಾಡಿಲ್ಲ. ಏಕಾಏಕಿಯಾಗಿ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಹೊಡೆಯಲಾಗಿದೆ. ಈಗ ಮೃತಪಟ್ಟು ಹೋಗ್ಬಿಟ್ರು. ಇದಕ್ಕೆ ಕಾರಣಕರ್ತರು ಯಾರು, ಏನು, ಎತ್ತ ಎನ್ನುವಂಥ ಪರ ವಿರೋಧದ ಭಾಗವಾಗಿ ಅನೇಕ ಪ್ರತಿಭಟನೆಗಳು ಕೂಡ ಆಯಿತು. ಮರಣೋತ್ತರ ಪರೀಕ್ಷೆ ಮಾಡೋದಕ್ಕೂ ಕೂಡ ಇವತ್ತು ಜನ ಬಿಡಲಿಲ್ವಂತೆ. ಅದಾದ ನಂತರ ಅವರನ್ನು ಸಂತೈಸಿ 15 ಲಕ್ಷ ರೂಪಾಯಿ ಪರಿಹಾರಕ್ಕೆ ಈಗೆಲ್ಲವೂ ಕೂಡ ಒಪ್ಪಿಗೆ ಆಗಿದೆ, ಇತ್ಯಾದಿ ಇತ್ಯಾದಿ. ನಾವು ತನಿಖೆ ತೆಗೆದುಕೊಳ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನಾಯ್ತು ಇದು ಪ್ರಕರಣ, ಯಾಕಾಯಿತು, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹನೂರಲ್ಲಿ ಎನ್ಕೌಂಟರ್ಗೆ 3 ಬಲಿಯಾಗಿರೋ ಪ್ರಕರಣ ಇದು. ಕಾವೇರಿ ವನ್ಯಧಾಮದ ಹೊಳೆಮುರುದಟ್ಟಿ ಎನ್ನುವಂಥ ಕಾಡಿನಲ್ಲಿ ಶನಿವಾರ ಬೆಳಗ್ಗೆ 5 ಗಂಟೆ 15 ನಿಮಿಷದ ಆಸುಪಾಸಿಗೆ ಈ ಘಟನೆ ಆಯಿತು ಅನ್ನುವಂಥ ವರದಿಗಳು ಬರ್ತಾ ಇದೆ. ಇದ್ರ ಬಗ್ಗೆ ವರದಿಗಳು ಬರಬೇಕು ಅಂದರೆ ಏನಾಗಿತ್ತು ಎಕ್ಸಾಕ್ಟ್ ಆಗಿ ಅಂತ. ಬಟ್ ಅರಣ್ಯ ಇಲಾಖೆ ಹೇಳ್ತಾ ಇರುವಂಥ ಮಾಹಿತಿಯ ಪ್ರಕಾರ ಇಲ್ಲೆಲ್ಲ ಆಗಿದೆ. ಆಂಟೋನಿ ಸ್ವಾಮಿ, ಕುಮಾರ್ ಮತ್ತು ಪೀಟರ್ ಅರಣ್ಯ ಸಿಬ್ಬಂದಿ ನಡೆಸಿದಂಥ ಈ ಗುಂಡಿನ ದಾಳಿಗೆಲ್ಲ ಮೃತಪಟ್ಟರು. ಸ್ಥಳದಲ್ಲಿ 2 ನಾಡ ಬಂದೂಕುಗಳು, 20 kg ಜಿಂಕೆ ಮಾಂಸ ಎಲ್ಲ ಪತ್ತೆ ಆಗಿದೆ ಅಂತ ಅರಣ್ಯ ಇಲಾಖೆಯವರೆಲ್ಲ ಹೇಳ್ತಾ ಇದ್ದಾರೆ. ಬೇಟೆಗಾರರು ಮೊದಲು ಗುಂಡು ಹಾರಿಸಿದ್ರು. ಹೀಗಾಗಿ ನಮ್ಮ ರಕ್ಷಣೆಗಾಗಿ ಪ್ರತಿ ದಾಳಿಯ ನಡೆಸಿದ್ವಿ ನಾವು ಅಂತ ಅಧಿಕಾರಿಗಳು ಸಮರ್ಥನೆ ಕೊಟ್ಟರು. ಈ ಘಟನೆಯಲ್ಲಿ ಮಹಿಮಾ ದಾಸ್ ಎನ್ನುವಂಥ ಒಬ್ಬ ವ್ಯಕ್ತಿ ಬದುಕುಳಿದು ಅವರು ಕೊಟ್ಟಂಥ ಹೇಳಿಕೆ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಡ್ತಾ ಇದೆ ಅಂತ. ಆಗಸ್ಟ್ 15 ಅಂದರೆ ಸ್ವತಂತ್ರ ದಿನಾಚರಣೆ ನಿನ್ನೆ ಬೆಳಗ್ಗೆ 5ರಿಂದ 5:15 ಸುಮಾರಿಗೆ ಈ ಶಾಂಗಂ ವಿಭಾಗದ ದತ್ತಿ ಮೀಸಲು ಅರಣ್ಯ ಪ್ರದೇಶದಲ್ಲಿ 4 ಬೇಟೆಗಾರರು ಅಕ್ರಮವಾಗಿ ಪ್ರವೇಶ ಮಾಡಿ ವನ್ಯಜೀವಿಗಳನ್ನೆಲ್ಲ ಬೇಟೆ ಆಡ್ತಾ ಇದ್ರು ಅಂತ ಅರಣ್ಯ ಇಲಾಖೆಯವರು ಹೇಳಿದರು. ಈ ಹಿನ್ನೆಲೆ ಅರಣ್ಯ ಇಲಾಖೆ ಸಿಬ್ಬಂದಿ 2 ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿಕೊಂಡು ಒಂದು ಪ್ಯಾಟ್ರೋಲಿಂಗ್ ಮಾಡ್ತಿದ್ರಂತೆ. ಅಂದರೆ ತೀವ್ರ ಗಸ್ತು ಮಾಡ್ತಾ ಇದ್ರು. ಒಂದು ಮರದ ಮೇಲೆ ಅಡಗಿ ಕುಳಿತಿದ್ರು. ಆ ಸಮಯದಲ್ಲಿ ಅಲ್ಲೇನೋ ಟಾರ್ಚ್ನ ಎಲ್ಲವೂ ಕೂಡ ಆಯ್ತಂತೆ. ಇವರು ಸೂಚನೆ ಕೊಟ್ಟ ನಂತರವೂ ಕೂಡ ಅದಾಗಲಿಲ್ಲ. ಗಸ್ತಿನ ಸಿರನಮಡ ಮತ್ತು ಗೋಮಡಿದ ಹಳ್ಳದಲ್ಲಿ ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ರು. ಕೆಲವೊಂದಿಷ್ಟು ಜನ ಏನೋ ಟಾರ್ಚ್ ಲೈಟನ್ನು ಬಳಕೆ ಮಾಡಿಕೊಂಡು ಓಡಾಡ್ತಾ ಇರೋದು ಗೊತ್ತಾಯ್ತಂತೆ. ಹೀಗಾಗಿ ನಾವು ಪರಿಶೀಲನೆ ಮಾಡಿದ್ವಿ. ಶಂಕಿತ ಬೇಟೆಗಾರ ಜಿಂಕೆಯನ್ನು ಬೇಟೆಯಾಡಿ ಚರ್ಮವನ್ನು ಸುಲಿದು ಮಾಂಸವನ್ನು ಚೀಲದಲ್ಲಿ ತುಂಬಿಸಿಕೊಳ್ತಾ ಇದ್ರು ಅಂತ ಅರಣ್ಯ ಇಲಾಖೆಯವರು ಹೇಳ್ತಾ ಇರೋ ಮಾಹಿತಿ ಇದು. ಇದಾದ ನಂತರ ಅವರೇನೋ ಸುತ್ತುವರೆದ್ರಂತೆ, ತಮ್ಮಲ್ಲಿರುವಂಥ ಆಯುಧಗಳನ್ನು ಕೆಳಗಿಟ್ಟು ಶರಣಾಗುವಂತೆ ಎಚ್ಚರಿಕೆ ಕೊಟ್ಟರಂತೆ. ಆದರೆ ಕಲ್ಲು ಬಂಡೆ ಮತ್ತು ಪೊದೆಗಳ ಅದರಲ್ಲೆಲ್ಲ ಔತಿದ್ರಂತೆ. ಹೀಗಾಗಿ ಅವರು ಮಾತನ್ನು ಕೇಳದೆ ಅವರ ಬಳಿ ಇದ್ದಂಥ ನಾಡ ಬಂದೂಕುಗಳಿಂದ ಸಿಬ್ಬಂದಿಯ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಹೀಗಾಗಿ ನಮ್ಮ ಆತ್ಮರಕ್ಷಣೆಗಾಗಿ ಇಂಥದ್ದೊಂದು ಮಾಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಆಗಿರುವಂಥ ಬೆಳವಣಿಗೆ ಏನಂತ ಹೇಳಿದ್ರೆ ಇದೊಂದು ನಕಲಿ ಎನ್ಕೌಂಟರ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಕಲಿ ಎನ್ಕೌಂಟರ್ ಅಂತ ಸಾರ್ವಜನಿಕರು ಹೇಳಿ ಇವತ್ತು ಪ್ರತಿಭಟನೆ ಎಲ್ಲವೂ ಕೂಡ ಆಗಿದೆ. ಹಾಗಾದರೆ ಸತ್ಯಾಸತ್ಯತೆ ಏನು? ಇವರು ನಿಜವಾಗಿಯೂ ಕೂಡ ಬೇಟೆ ಆಡೋದಕ್ಕೆ ಹೋಗಿರಲಿಲ್ವಾ? ಏನಾಗಿತ್ತು? ಇದ್ರ ಬಗ್ಗೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ಸುರೇಂದ್ರ ಒಂದು ವರದಿ ಕೊಟ್ಟಿದ್ದಾರೆ. ಏನಿದೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯಬಿಟ್ನ ಹೊಳೆಮರಿದಟ್ಟಿ ಅರಣ್ಯ ಪ್ರದೇಶದಲ್ಲಿ ಆಗಸ್ಟ್ 15 ಬೆಳಗಿನ ಜಾವ 5:20 ಸುಮಾರಿಗೆ ಮುಂಜಾನೆ ಮಂಜಿನಲ್ಲಿ ತುಪಾಕಿಯ ಸದ್ದು ಆರ್ಭಟಿಸಿದೆ. ಇನ್ನು ಈ ತುಪಾಕಿ ಸದ್ದಿಗೆ 3 ಅಂದರೆ ಹನೂರು ತಾಲೂಕಿನ ತೋಮೇರ್ಪಳ್ಳೆ ಗ್ರಾಮದ ಆಂಟೋನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಎಂಬುವರು ಸ್ಥಳದಲ್ಲಿ ಅಸುನೀಗಿದ್ರೆ, ಅಲ್ಲಿಂದ ಮಹಿಮಾ ದಾಸ್ ಎಂಬಾತ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಆತ ಮೈಸೂರಿನ ನಾರಾಯಣ ಹೃದಯಾಲಯದ ಆಸ್ಪತ್ರೆ. ಇದು 15ನೇ ತಾರೀಕಿಗೆ ಬೆಳಗ್ಗೆ ನಡೆದಂತಹ ಘಟನೆ. ಹಾಗಾದರೆ ಏನಾಯಿತು? ಇವರು ಅಮಾಯಕರಾಗಿದ್ರಾ ಅಥವಾ ಬೇಟೆಗಾರರಾಗಿದ್ರಾ? ಈ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಇವರು ಅರಣ್ಯ ಇಲಾಖೆಯವರು ಹೇಳ್ತಿದ್ದಾರೆ, ಒಂದು 20 kg ಜಿಂಕೆಯ ಮಾಂಸವನ್ನು ವಶಕ್ಕೆ ತೆಗೆದುಕೊಂಡಿದ್ದೀವಿ, ನಾಡ ಬಂದೂಕುಗಳನ್ನು ಕೂಡ ತೆಗೆದುಕೊಂಡಿದ್ದೀವಿ ಅಂತ. ಹಾಗಾದರೆ ಅಸಲಿ ಕಥೆ ಏನು? ಅಮಾಯಕರ ಅಥವಾ ಬೇಟೆಗಾರ? ನೆಕ್ಸ್ಟು, ಮೃತರು ಬೇಟೆಗಾರಲ್ಲ, ಹಸು ಹುಡುಕೋದಕ್ಕೆ ಹೋದಂಥ ರೈತರು ಅಂತ ಅವರ ಸಂಬಂಧಿಕರು ಹೇಳ್ತಾ ಇದ್ದಾರೆ. ನೋಡಿ, ಅವ್ರ ಸಂಬಂಧಿಕರು ಮತ್ತು ಅವರ ಕುಟುಂಬಸ್ಥರು ಹೇಳ್ತಾ ಇರೋದೇನು, 14ನೇ ತಾರೀಕಿಗೆ ಹಸುಗಳು ಮೇಯೋದಕ್ಕೆ ಕಾಡಿಗೆ ಹೋಗಿತ್ತು. ಆದರೆ 14ನೇ ತಾರೀಕಿಗೆ ಕಾಡಿಗೆ ಹೋದಂಥ ಹಸುಗಳು ವಾಪಸ್ ಬರಲಿಲ್ಲ.
ಹೀಗಾಗಿ ಅವರು 15ನೇ ತಾರೀಕಿಗೆ ಅವುಗಳನ್ನು ಹುಡುಕೋದಕ್ಕೆ ಕಾಡಿಗೆ ಹೋಗಿದ್ರು, ಟಾರ್ಚ್ ತೆಗೆದುಕೊಂಡು ಹೋಗಿದ್ರು, ಕಗ್ಗತ್ತಲಿತ್ತು. ನಮ್ಮ ಮನೆಯ ಹಸುಗಳು ವಾಪಸ್ ಬರದೇ ಇದ್ದಿದ್ದಕ್ಕೆ ಅವುಗಳನ್ನು ಹುಡುಕೋದಕ್ಕೆ ಹೋಗಿದ್ರು ಅಂತ ಅವರೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದರು. ಎಲ್ಲ ಕಾರಣಗಳಿಗಾಗಿ ಪ್ರತಿಭಟನೆ ಮಾಡಿದರು. ಶಾಂಘೈ ಅರಣ್ಯ ಕಚೇರಿ ಮೇಲೆ ಗ್ರಾಮಸ್ಥರೆಲ್ಲ ದಾಳಿ ಮಾಡಿದರು, ಪೀಠೋಪಕರಣಗಳನ್ನೆಲ್ಲ ಧ್ವಂಸ ಮಾಡಿದರು. ಕಾಲಿಗೆ ಗುಂಡು ಹೊಡೆಯುವ ಬದಲು ಎದೆಗೆ ಗುಂಡಿಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ ಹೌದಪ್ಪ, ನಿಮ್ಮ ಮಾತನ್ನು ಅವ್ರು ಕೇಳಲಿಲ್ಲ, ಸಲಹೆ ಸೂಚನೆಗಳನ್ನು ಕೇಳಲಿಲ್ಲ, ನೀವೇನೋ ಎಚ್ಚರಿಕೆ ಕೊಟ್ಟರಿ, ಆ ಎಚ್ಚರಿಕೆಗೆ ಅವರು ಬಗ್ಲಿಲ್ಲ, ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ನಿಮ್ಮ ಆತ್ಮರಕ್ಷಣೆ ಬೇಕಾಗಿತ್ತಲ್ಲ, ಆ ಸಮಯದಲ್ಲಿ ಕಾಲಿಗೆ ಹೊಡಿಬೇಕಾಗಿತ್ತು, ಅವ್ರು ಓಡಿ ಹೋಗಬಾರ್ದು ಅಂತ. ನೀವು ಯಾಕೆ ಎದೆಗೆ ಗುಂಡಿಟ್ರಿ, ಎದೆಯನ್ನು ಗುರಿಯಾಗಿಸಿಕೊಂಡು ಯಾಕೆ ದಾಳಿ ಮಾಡಿದ್ರಿ ಅಂತ ಅವರೆಲ್ಲ ಪ್ರಶ್ನೆ. 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಸರ್ಕಾರಿ ಉದ್ಯೋಗ ಕೊಡಬೇಕು, ಇತ್ಯಾದಿ ಇತ್ಯಾದಿ ಎಲ್ಲುವಂಥ ಆಗ್ರಹ ಮತ್ತು ಬೇಡಿಕೆಗಳನ್ನು ಇಟ್ಟರು. ಹನೂರು ಪಟ್ಟಣದಲ್ಲಿ ರಸ್ತೆ ತಡೆದ್ರು, ಪ್ರತಿಭಟನೆ ಮಾಡಿದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇತ್ತು. IGP ಎಲ್ಲರೂ ಕೂಡ ಹೋಗೋ ಪ್ರಯತ್ನವನ್ನು ಮಾಡಿದರು. ಅನೇಕ ಜನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಯಿತು. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರೆಲ್ಲ ಹೋದರು, ಶಾಸಕರೆಲ್ಲ ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟರು. ಎಲ್ಲಿ ಇವರು ಯಾರ್ಯಾರು ಈ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇದ್ದಿದ್ರಲ್ಲ, ಅವರು ಕೂಡ ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅವರು ಬಂದಿಲ್ಲ ಅಂತ. ಅವರು ಬರಬೇಕು. ಮೃತ ಪರೀಕ್ಷೆ ಅಂದರೆ ಮರಣೋತ್ತರ ಪರೀಕ್ಷೆ ಮಾಡುವಂತಹ ಸಮಯದಲ್ಲಿ ಆ ವ್ಯಕ್ತಿಗಳು ಬರಬೇಕು ಅಂತ ಇತ್ಯಾದಿ ಇತ್ಯಾದಿ ಬೇಡಿಕೆಗಳನ್ನು ಇಟ್ಟರಂತೆ. ಎಲ್ಲ ಕಾರಣಗಳಿಗಾಗಿಯೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಇತ್ಯಾದಿ ಇತ್ಯಾದಿ ಆಯಿತು. ಅದಾದ ನಂತರ ಅಲ್ಲಿಯ ಶಾಸಕರೆಲ್ಲ ಹೋಗಿ ಅವರನ್ನು ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ರಂತೆ. ಮನವೊಲಿಸೋ ಪ್ರಯತ್ನಗಳಾಯಿತು. ಮನವೊಲಿಸಿ ಒಂದು 15 ಲಕ್ಷ ರೂಪಾಯಿ ನಿಮಗೆ ಪರಿಹಾರ ಕೊಡ್ತೀವಿ, ಅದಾದ ನಂತರ ತನಿಖೆಯನ್ನು ಮಾಡ್ತೀವಿ, ಇದ್ರ ಬಗ್ಗೆ ಏನೇನಿದೆ, ಏನು ಎತ್ತ ಸತ್ಯಾಸತ್ಯತೆಯನ್ನು ಹೊರಗೆ ತರ್ತೀವಿ, ನೀವಾಗಾಗಿ ಪ್ರತಿಭಟನೆಯನ್ನು ಕೈ ಬಿಡಬೇಕು ಅಂತ ಅಲ್ಲಿಯ ಶಾಸಕರು ಮನವೊಲಿಸುವ ಪ್ರಯತ್ನವನ್ನು ಮಾಡಿದರು. ಎಲ್ಲವೂ ಆದ ನಂತರ ಪ್ರತಿಭಟನೆಯನ್ನು ಕೈ ಬಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕಿದೆ. ಹೀಗಾಗಿ ಈ ಅಮಾಯಕರು ಅಥವಾ ಇವರು ಬೇಟೆಗಾರ ಹಸುವನ್ನು ಹುಡ್ಕೋಕೆ ಹೋಗಿದ್ರು ಅಥವಾ ಜಿಂಕೆಯ ಮಾಂಸವನ್ನು ತೆಗೆದುಕೊಂಡು ಬರೋಕೆ ಹೋಗಿದ್ರು, ಬೇಟೆಯನ್ನೇ ಆಡೋದಕ್ಕೆ ಹೋಗಿದ್ರು, ಈ ಪ್ರಶ್ನೆಗಳಿಗೆ ಉತ್ತರ ಸರ್ಕಾರ ಇದನ್ನು ತನಿಖೆ ಮಾಡಿ ವರದಿ ಹೊರಗೆ ಬಂದ ನಂತರವೇ ಮಾತ್ರ ಇದು ಗೊತ್ತಾಗಬೇಕಾದಂಥ ಅನಿವಾರ್ಯತೆ ಇದೆ. ಇದು ಈಗ ಆಗಿರುವಂಥ ಬೆಳವಣಿಗೆ. ಅಂದರೆ ಒಟ್ಟಾರೆ ಈ ಘಟನೆಯಲ್ಲಿ ಪೀಟರ್, ಅದಾದ ನಂತರ ಘಟನೆಯಲ್ಲೆಲ್ಲ ಮೃತಪಟ್ಟರಲ್ಲ, ಅವ್ರ ಕುಟುಂಬಸ್ಥರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದರೆ ಏನಾಯಿತು ಚಾಮರಾಜನಗರದಲ್ಲಿ ಇವತ್ತು? ಈ ಬಗ್ಗೆ ಮತ್ತೊಮ್ಮೆ ಸುರೇಂದ್ರ ಅವರು ಒಂದು ವರದಿ ಇದೆ, ನೋಡೋಣ ಅದನ್ನು. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂಥ ಒಂದು ಶೂಟೌಟ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಒಂದೆಡೆ ಅರಣ್ಯ ಇಲಾಖೆಯ ವಿರುದ್ಧ ಜನರು ತೀವ್ರವಾದಂಥ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ, ಪರಿಸರವಾದಿಗಳು ಮತ್ತು ಪರಿಸರ ಹೋರಾಟಗಾರರು ಅರಣ್ಯ ಇಲಾಖೆ ಪರವಾಗಿ ಬ್ಯಾಕ್ ಬೀಸ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿ ಮೃತಪಟ್ಟವರು ಬೇಟೆಗಾರರ ಇಲ್ಲ ಅಮಾಯಕರ ಎಂಬುದು ಇನ್ನೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ನಡೆದಂಥ ಒಂದು ಶೂಟೌಟ್. ಈ ಘಟನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅನುಮಾನಗಳು ಹುಟ್ಟೋದಕ್ಕೆ ಶುರುವಾಯಿತು. ಏನು ಅನುಮಾನ? ಶವಗಳನ್ನು ಇಲ್ಲಿಂದ ಮೈಸೂರಿಗೆ ಸ್ಥಳಾಂತರ ಮಾಡಿದ್ದರ ಬಗ್ಗೆಯೂ ಕೂಡ ಅನುಮಾನಗಳು ಶುರುವಾಯಿತು. ಏನಾಯಿತು? ಶವಗಳ ಸ್ಥಳಾಂತರದ ಸುತ್ತ ದಟ್ಟವಾದಂಥ ಅನುಮಾನ ಎಲ್ಲವೂ ಕೂಡ ಕಾಡೋದಕ್ಕೆ ಶುರುವಾಯಿತು. ಘಟನೆ ನಡೆದ ನಂತರ ತರಾತುರಿಯಲ್ಲಿ ಅಧಿಕಾರಿಗಳೆಲ್ಲ ಶವಗಳನ್ನು ಮೈಸೂರಿಗೆ ರವಾನೆ ಮಾಡಿಬಿಟ್ರು, ಆಸ್ಪತ್ರೆಗೆಲ್ಲ ರವಾನೆ ಮಾಡಿದರು. ಮೈಸೂರಿಗೆ ಶವವನ್ನು ತಂದಿದ್ದರ ಹಿಂದಿರುವಂಥ ಸತ್ಯವನ್ನು ಬಚ್ಚಿಡಬೇಕು ಅಂತ ಅಲ್ಲಿಯ ಜನ ಸಾರ್ವಜನಿಕರ ಮಾತೀಗ ಪ್ರತಿಭಟನೆ ಮಾಡಿದರು. ಹೌದಪ್ಪ, ಎನ್ಕೌಂಟರ್ ಆಯಿತು, ಘಟನೆಯಲ್ಲಿ ಮೃತಪಟ್ಟರು, ಯಾಕೆ ಶವಗಳು ಅಲ್ಲೇ ಇರಲಿಲ್ಲ, ಅರಣ್ಯ ಪ್ರದೇಶದಲ್ಲಿ ಇರಲಿಲ್ಲ? ಯಾರಿಗೂ ಕೂಡ ಇದರ ಮಾಹಿತಿಯೇ ಇಲ್ಲದಂತೆ ಶೀಘ್ರವಾಗಿ ಇವುಗಳನ್ನು ಮೈಸೂರಿಗೆ ಯಾಕೆ ತೆಗೆದುಕೊಂಡು ಬರಲಾಯಿತು ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ. ನ್ಯಾಯ ಸಿಗುವ ತನಕ ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಲ್ಲ ಅಂತೆಲ್ಲ ಕುಟುಂಬಸ್ಥರು ಪಟ್ಟು ಹಿಡಿದು ಕೂತ್ಬಿಟ್ರು, ಪ್ರತಿಭಟನೆ ಮಾಡಿದರು ಆಸ್ಪತ್ರೆ ಎದುರುಗಡೆ. ನಾನು ಆವಾಗಲೇ ಹೇಳಿದೆ, ಶಾಸಕರು ಬಂದು ಕನ್ವಿನ್ಸ್ ಮಾಡಿದರು, ಇಲ್ಲ ಹಿಂಗೆ ಮಾಡೋದು ತಪ್ಪಾಗುತ್ತೆ, ನಾವು ಕ್ರಮ ತೆಗೆದುಕೊಳ್ತೀವಿ, ನಿಮಗೊಂದು ಉದ್ಯೋಗ ಕೊಡ್ತೀವಿ, 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಪ್ರತಿಯೊಂದು ಕುಟುಂಬಕ್ಕಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡಿದರು. ಸಂಸದ ಸುನಿಲ್ ಬೋಸ್, ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಂದಲೂ ಕೂಡ ಇಲಾಖೆ ವಿರುದ್ಧ ಅಸಮಾಧಾನ. ಅವರು ಕೂಡ ಅಂದರೆ ಸುನಿಲ್ ಬೋಸ್ ಸಂಸದರು ಅವರು ಹೇಳಿದರು, ಯಾಕೆ ಇವರು ಸ್ಥಳಾಂತರ ಮಾಡಿದರು, ಈ ಸ್ಥಳಾಂತರದ ಹಿಂದೆ ಏನು ಉದ್ದೇಶ ಇತ್ತು, ಏನು ಎತ್ತ ಅಂತ ಅವರು ಪ್ರಶ್ನೆ. ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಇದೇ ಪ್ರಶ್ನೆ ಕೇಳಿದರು, ಯಾವ ಕಾರಣಕ್ಕಾಗಿ ಸ್ಥಳಾಂತರ ಮಾಡಿದರು, ರವಾನೆ ಮಾಡಲಾಯಿತು, ಈ ಪ್ರಶ್ನೆಗೆ ಉತ್ತರ ಅಂತ. ಹೀಗಾಗಿ ಅಧಿಕಾರಿಗಳು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಎನ್ಕೌಂಟರ್ನಲ್ಲಿ ಅಂದರೆ ಇವರನ್ನು ಹಿಡಿಯೋದಕ್ಕೆ ಹೋಗಿದ್ದೀವಿ ಅಂತ ಹೇಳಿದವರು ಯಾರಿದ್ದಾರೆ, ಆ ಸಿಬ್ಬಂದಿಗಳು ಈ ತನಕ ಇಲ್ಲ, ಎಲ್ಲವೂ ಕೂಡ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಅರಣ್ಯ ಇಲಾಖೆ ಸುಳ್ಳು ಮಾಹಿತಿಗಳ ವಿರುದ್ಧ ಸುನಿಲ್ ಬೋಸ್ ಅಸಮಾಧಾನ ಹೊರಹಾಕಿದರು. ಮತ್ತೊಂದು ಕಡೆ ಕುಟುಂಬಸ್ಥರೆಲ್ಲ ನಾವು ಸಹಿ ಮಾಡಲ್ಲ ಅಂತೆಲ್ಲ ಪಟ್ಟು ಹಿಡಿದ್ರು. ಇವೆಲ್ಲವೂ ಆದ ನಂತರ ಇದೀಗ IGP ಬೋರ್ಲಿಂಗಯ್ಯ ಹೋದ್ರು, ಅಲ್ಲಿಗೆ ಪುಟ್ಟರಂಗ ಶೆಟ್ಟಿ ಎಲ್ಲ ಹೋದರು. ಎಲ್ಲ ಬೆಳವಣಿಗೆಗಳು ಕೂಡ ಸದ್ಯಕ್ಕೆ ಚಾಮರಾಜನಗರ ಮತ್ತು ಮೈಸೂರಿನಲ್ಲಿ ಇವತ್ತು ಆಯಿತು. ಹೀಗಾಗಿ ಈ ಅನುಮಾನಗಳಿಗೆ ಪರಿಹಾರ ಯಾವಾಗ ಸಿಗುತ್ತೆ? ಆ ಪರಿಹಾರ ಸಿಗೋದು ಸರ್ಕಾರದ ವರದಿ ಬಂದ ನಂತರ.
ಈಗ ನೋಡಿ, ಕುಮಾರಸ್ವಾಮಿ ಸೇರಿದಂತೆ ಅನೇಕ ಜನ BJPಯವರು ಆಗಿರ್ಬೋದು, JDSನವರು ಆಗಿರ್ಬೋದು, ಸ್ವತಃ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತು ಸಂಸದರೇ ಈ ರೀತಿಯಾಗಿ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಸಹಜವಾಗಿ ಈ ಪ್ರಕರಣದ ಬಗ್ಗೆ ದೊಡ್ಡ ಮಟ್ಟದ ಗೊಂದಲಗಳು ಇದ್ದಂತೆ ಕಾಣಿಸ್ತಾ ಇದೆ. ಏನಾಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ವಿಚಾರ. ಹೀಗಾಗಿ ಯಾವ ಕಾರಣಕ್ಕಾಗಿ ಶವಗಳನ್ನು ತೆಗೆದುಕೊಂಡು ಬಂದರು, ಶವಗಳ ಆದ ನಂತರ ಅಂದರೆ ಅವುಗಳನ್ನು ಮರಣೋತ್ತರ ಪರೀಕ್ಷೆಗೆ ಅವಕಾಶ ಮಾಡಿಕೊಡದೇ ಇದ್ದದ್ದು ಪ್ರತಿಭಟನೆ ಎಲ್ಲವೂ ಕೂಡ ಆಯಿತು. ಎಲ್ಲ ವಿಚಾರದ ಬಗ್ಗೆ ಸಚಿವ ಪುಟ್ಟರಂಗಶೆಟ್ಟಿ ಮಾತನಾಡಿದ್ದಾರೆ, IGP ಬೋರ್ಲಿಂಗಯ್ಯ ಮಾತನಾಡಿದ್ದಾರೆ, ಮೃತರ ಸಂಬಂಧಿಕರು ಕೂಡ ಮಾತನಾಡಿದ್ದಾರೆ. ಯಾರು ಏನು ಹೇಳಿದ್ರು ಒಂದ್ಸರಿ ನೋಡ್ಬಿಡೋಣ. ಅರಣ್ಯ ಇಲಾಖೆಗೆ ಫೋನ್ ಮಾಡಿದ್ದು, ಅವರು 4 ಜನ ಭೇಟಿಗೆ ಹೋಗಿದ್ದರು ಮಾಂಸ ಆ ಟೈಮ್ನಲ್ಲಿ. ನಾವು ಅಟ್ಯಾಕ್ ಮಾಡಿದ್ವಿ ಬೆಳಗಿನ 5:20 ಆಗ ಅವರು ನಮ್ಮ ಮೇಲೆ ಗನ್ನ ಇದು ಮಾಡಿದ್ರು, ಹಾಗಾಗಿ ನಾವು ಶೂಟ್ ಮಾಡೀವಿ ಅಂತ ಹೇಳ್ತಾರೆ. ಆದರೆ ಜನ ಆ ಥರ ಹೇಳ್ತಾ ಇಲ್ಲ, ಅಲ್ಲಿ ಜನ ಬೇರೆ ಬೇರೆ ಥರ ಹೇಳ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅದು ಸತ್ಯತೆ ಗೊತ್ತಾದ ಮೇಲೆ ಅದ್ರ ಬಗ್ಗೆ ಕ್ರಮ ತಗೋತೀವಿ. ರಿಲೇಟಿವ್ಸ್ ಶ್ರೀಮತಿ ಮೇರಿ ತೆಲುಗುಂಬ ಕಂಪ್ಲೇಂಟ್ ಅಂತ ಹೇಳ್ತಾರೆ. ಅವರ ವರ್ಷದ ಪ್ರಕಾರ ಈ 4 ಜನ ದನ ಏನು ಮಿಸ್ಸಿಂಗ್ ಆಗಿರ್ತದೆ, ಬಂದಿರೋದಿಲ್ಲ. ಅದನ್ನು ಹುಡುಕೊಳ್ಳಿಕ್ಕೆ ಫಾರೆಸ್ಟ್ಗೆ ಹೋದಾಗ ಅಲ್ಲೆಲ್ಲ ರೆಸ್ಟ್ ಮಾಡಬೇಕಾದ್ರೆ ಫಾರೆಸ್ಟ್ನವರು ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಂಪ್ಲೇಂಟ್ನ ಕೊಟ್ಟರು. ಅದರ ಪ್ರಕಾರ ಒಂದು FIR ದಾಖಲಿಸಿಕೊಂಡು ಮಾಡಿದ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಶುರು ಮಾಡಲಾಗಿದೆ. ತಪ್ಪು ಮಾಡಿದ್ರೆ ತಗೊಂಡೋಗಿ ಜೈಲಾಕಿ 6 ದಿನ ಬೇಡ ಗುಂಡದಲ್ಲಿ ಹಾಕಿ ನಾವು ಕರ್ಕ ಬರ್ತೀವಿ. ನೀವು ಯಾಕೆ ಸುಟ್ಟಿರಿ? ಅವ್ರ ಮಕ್ಕಳನ್ನ ಯಾರು ನೋಡ್ತಾರೆ ಇವಾಗ? ಚಿಕ್ಕ ಇದು ಸರ್ಕಾರದ ವಿರುದ್ಧ ಕುಟುಂಬಸ್ಥರು, ಅದಾದ ನಂತರ ಅಲ್ಲಿಯ ಸಂಸದರು, ಪುಟ್ಟರಂಗಶೆಟ್ಟಿ ಸಚಿವರು ಇವರೆಲ್ಲ ಮಾತನಾಡಿದ್ದಾಯಿತು. ಇದೀಗ ವಿಪಕ್ಷಗಳು ಕೂಡ ಹೇಳ್ತಾ ಇವೆ ಇದೊಂದು ನಕಲಿ ಎನ್ಕೌಂಟರ್ ಅಂತ. ಏನಾಯಿತು? ನಕಲಿ ಎನ್ಕೌಂಟರ್ ಇಂದ ವಿಪಕ್ಷಗಳು ಮೃತರ ಪತ್ನಿ ಕೊಟ್ಟಂತ ದೂರಿನ ಮೇರೆಗೆ ಅರಣ್ಯ ಸಿಬ್ಬಂದಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಆ ಘಟನೆಯಲ್ಲಿ ಮೃತಪಟ್ಟರಲ್ಲ ಅವರ ಪತ್ನಿಯವರು ಕೊಟ್ಟಂಥ ದೂರಿನ ಮೇಲೆಗೆ ಇದೆಲ್ಲ ಕೊಲೆ ಪ್ರಕರಣ ಆಯಿತು. ಇದೊಂದು ಸ್ಪಷ್ಟ ನಕಲಿ ಎನ್ಕೌಂಟರ್ ಅಂತ ಸರ್ಕಾರದ ವಿರುದ್ಧ JDSನವರು ಟ್ವೀಟ್ ಮಾಡಿದ್ದಾರೆ. ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಅಂದರೆ ಮಾತ್ರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ BJP ನಾಯಕರ ಆಗ್ರಹ ಆಗಿದೆ. ಯಾವುದೇ ಸಿಬ್ಬಂದಿಗೆ ಸಣ್ಣ ಗಾಯವಾಗದೇ ಇರುವುದು ಎನ್ಕೌಂಟರ್ನ ಸುಳ್ಳಿನ ಕತೆಗೆ ಹಿಡಿದ ಕನ್ನಡಿ ಅಂತ. ಈಗ ಅವರೇನು ಹೇಳಿದ್ರು, ಇಲ್ಲ ಅವ್ರು ನಮ್ಮ ಮೇಲೆ ಪ್ರತಿದಾಳಿ ಮಾಡಿದ್ರು, ಹೀಗಾಗಿ ನಮ್ಮ ಆತ್ಮರಕ್ಷಣೆಗಾಗಿ, ನಮ್ಮ ರಕ್ಷಣೆಗಾಗಿ ನಾವು ಎನ್ಕೌಂಟರ್ ಮಾಡಿದ್ವಿ ಅಂತ ಅವ್ರು ಹೇಳೋ ಮಾತು. ಆದರೆ ಇವರೇನು ಪ್ರಶ್ನೆ ಕೇಳ್ತಿದ್ದಾರೆ, ಹೌದಪ್ಪ ಅವ್ರು ದಾಳಿ ಮಾಡಿದ್ರೆ ನಿಮಗೇನಾಯಿತು? ಆ ದಾಳಿಯಲ್ಲಿ ನಿಮಗೇನಾದ್ರೂ ಗಾಯ ಆಗಿದೆಯಾ, ಏನಾದರೂ ಆಗಿದೆಯಾ? ಇವರು ಹೇಳ್ತಾ ಇರೋದು ಅವರ ಬಳಿ ಇದ್ದಂಥ ನಾಡ ಬಂದೂಕಿನಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನ ಇತ್ತು. ಕಲ್ಲಿನ ಪೊದರೆಯಲ್ಲಿ, ಮರದ ಪೊದರೆಯಲ್ಲೆಲ್ಲ ಔತ್ಕೊಂಡು ಕೂತು ಬಿಟ್ಟಿದ್ರು, ಹೀಗಾಗಿ ನಾವೆಲ್ಲ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ವಿ ಅಂತ ಇವ್ರು ಹೇಳೋ ಮಾತು. ಇವ್ರು ಹೇಳ್ತಿದ್ದಾರೆ ಗಾಯಗಳೇನಾದರೂ ಆಗಿದೆ, ಏನು ಎತ್ತ, ಇದೊಂದು ಸುಳ್ಳಿನ ಕತೆ ಅಂತೆಲ್ಲ ಹೇಳಿದರು. ಘಟನಾ ಸ್ಥಳದಲ್ಲಿ ಸಿಕ್ಕಿದೆ ಎನ್ನಲಾದಂಥ ಸಾಕ್ಷ್ಯಗಳ ಬಗ್ಗೆಯೂ ಕೂಡ ಅನುಮಾನವನ್ನು ಪ್ರತಿಭಟನಾಕಾರರು ವ್ಯಕ್ತಪಡಿಸಿದರು. ನಮಗೆ ನಾಡ ಬಂದೂಕು ಸಿಕ್ಕಿದೆ, 20 kg ಜಿಂಕೆ ಮಾಂಸ ಎಲ್ಲ ಸಿಕ್ಕಿದೆ ಅಂತ ಇವ್ರು ಹೇಳ್ತಾರೆ. ಅದ್ರ ಬಗ್ಗೆಯೂ ಕೂಡ ಅನುಮಾನವನ್ನು ಇದೀಗ ಅವರೆಲ್ಲ ಹೇಳ್ತಾ ಇದ್ದಾರೆ. BJP ಹೇಳ್ತಾ ಇದೆ ಇದೊಂದು ಸ್ಪಷ್ಟ ನಕಲಿ ಎನ್ಕೌಂಟರ್, ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತಟಸ್ಥ ತನಿಖೆ ಆಗಬೇಕು, ಯಾವೊಬ್ಬ ಸಿಬ್ಬಂದಿಗೂ ಕೂಡ ಸಣ್ಣ ಗಾಯ ಆಗಿಲ್ಲ, ಘಟನಾ ಸ್ಥಳದಲ್ಲಿ ಸಿಕ್ಕಿದೆ ಎನ್ನಲಾದಂಥ ಸಾಕ್ಷ್ಯಗಳ ಅನುಮಾನಾಸ್ಪದ ಇತ್ಯಾದಿ ಮಾತುಗಳನ್ನು ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಆಗಿರುವಂತಹ ಬೆಳವಣಿಗೆ. ಹಾಗಾದರೆ ಈ ವಿಪಕ್ಷಗಳ ಕುಟುಕುವಿಕೆ ಸರ್ಕಾರದ ವಿರುದ್ಧ ಯಾರು ಏನು ಹೇಳಿದರು? ವಿಪಕ್ಷ ನಾಯಕ R. ಅಶೋಕ್ ಈ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದರು ಒಂದ್ಸರಿ ನೋಡೋಣ. ಇಲ್ಲಿ ಆ ಪೊಲೀಸರು ಮಹಾಜರ್ ಮಾಡೋಕ್ಕೆ ಮುಂಚೆನೇ ಆ ಎಲ್ಲ ಬಾಡಿಗಳನ್ನು, ಆ ಹೆಣಗಳನ್ನು ತೆಗೆದುಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅಂದರೆ ಇಲ್ಲೂ ಕೂಡ ಒಂದು ಅನುಮಾನದ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಫಸ್ಟ್ನೇದು ಡೈರೆಕ್ಟಾಗಿ ಗುಂಡೊಡೆದಿರೋವಂಥದ್ದು. ಎರಡನೇದು ಅಲ್ಲಿ ಮಹಾಜರ್ ಸತ್ತಿದ್ರೆ ಮಹಾಜರ್ ಅಲ್ಲೇ ಮಾಡಬೇಕಾಗಿತ್ತು. ಇಂಥದ್ದೊಂದು ತಟಸ್ಥ ತನಿಖೆ ಆಗಬೇಕು ಅಂತ BJP ಮತ್ತು JDS ಹೇಳ್ತಾ ಇದೆ. ಇವೆಲ್ಲದರ ನಡುವೆ 7 ದಿನದಲ್ಲಿ ಸತ್ಯ ಬಯಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕೆ ಈ ಪ್ರಶ್ನೆ? DK ಶಿವಕುಮಾರ್ ಅವರು ಹೇಳಿರೋದು. ಮುಖ್ಯಮಂತ್ರಿ DK ಶಿವಕುಮಾರ್ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಆಗುತ್ತೆ, ಅವರ ನೇತೃತ್ವದಲ್ಲಿ ತನಿಖೆಗೆ ಸರ್ಕಾರ ಆದೇಶ ಕೊಟ್ಟಿದೆ. ಶೀಘ್ರವಾಗಿ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಅವ್ರಿಗೊಂದು ಕಾಲಾವಕಾಶವನ್ನು ಕೊಟ್ಟು ಒಂದು ಡೆಡ್ಲೈನ್ ಕೊಡೋ ಪ್ರಯತ್ನವನ್ನು ಕೂಡ ಈ ಪ್ರಕರಣದಲ್ಲಿ ಮಾಡಲಾಗಿದೆ. ಸರ್ಕಾರದಿಂದ 5 ಲಕ್ಷ ರೂಪಾಯಿ, ಶಾಸಕರಿಂದ 10 ಲಕ್ಷ ರೂಪಾಯಿ, ಒಟ್ಟು ಒಬ್ಬ ವ್ಯಕ್ತಿಗೆ 15 ಲಕ್ಷ ರೂಪಾಯಿ, ಮೃತಪಟ್ಟಂಥ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಸಿಗ್ತಾ ಇದೆ. IGP ಬೋರ್ಲಿಂಗಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ಪೊಲೀಸ್ ತನಿಖೆ ಆರಂಭ ಆಗಿದೆ.
ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಹನೂರು ಮತ್ತು ಶಾಂಘೈ ಗ್ರಾಮಗಳೆಲ್ಲ ಇರೋದು. ಸಹಜವಾಗಿ IGP ಬೋರ್ಲಿಂಗಯ್ಯನವರು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಎನ್ನುವಂಥ ಮಾತು ಅವರು ಕೂಡ ಈಗ ಅವರು ಮಾತನಾಡಿದ್ದನ್ನು ನೀವೆಲ್ಲ ಕೇಳಿಸ್ಕೊಂಡ್ರಿ. ಹೀಗಾಗಿ ಎಲ್ಲವೂ ಕೂಡ ಪರಿಹಾರ ಸಿಕ್ಕಿದೆ. DK ಶಿವಕುಮಾರ್ ಈ ಪ್ರಕರಣದ ಬಗ್ಗೆ ಮಾತನಾಡಿದರು ಮುಖ್ಯಮಂತ್ರಿಗಳು. ಅರಣ್ಯ ಸಚಿವರು ರಾಮಲಿಂಗಾರೆಡ್ಡಿ ಅವರು ಕೂಡ ಅವರೆಲ್ಲ ಮಾತನಾಡಿದ್ದಾರೆ ಈ ಎಲ್ಲ ಪ್ರಕರಣದ ಬಗ್ಗೆ. ಹೀಗಾಗಿ ಏನಾಗುತ್ತೆ ಈ ಪ್ರಕರಣ ಅನ್ನೋದು ಕುತೂಹಲ ದೊಡ್ಡ ಮಟ್ಟದಲ್ಲಿ ಇದೆ. ಈ ಪ್ರಕರಣ ಅಂದರೆ ತಟಸ್ಥ ತನಿಖೆ ಆಗಬೇಕು ಅಂತ ಏನು ಸಾರ್ವಜನಿಕರು ಹೇಳ್ತಿದ್ದಾರೆ, ವಿಪಕ್ಷಗಳು ಹೇಳ್ತಾ ಇದ್ದಾರೆ. ಇಂಥದ್ದೊಂದು ತಟಸ್ಥ ತನಿಖೆ ಆಗಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ವರದಿಗಳು ಬರುತ್ತಾ, ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಸುರೇಂದ್ರ ಅವರಿಂದ ವರದಿ ಇದೆ. ಇದರ ಜೊತೆಗೆ DK ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ. ಏನಾಯಿತು ಒಂದ್ಸರಿ ನೋಡೋಣ. IGP ಆದಂಥ ಡಾಕ್ಟರ್ MB ಬೋರಲಿಂಗ ಅವರು ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ. 2 ದಿನಗಳಿಂದ ಹನೂರಿನಲ್ಲೇ ಮೊಕ್ಕಾಂ ಹೂಡಿ ಎಲ್ಲ ವಿವರವಾದಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಯಾಕಂತಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧವೇ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಈ ಮೃತ ಆಂಟೋನಿ ಸ್ವಾಮಿಯ ಪತ್ನಿ ಲೂರ್ದ ಮೇರಿ ಎಂಬುವರು ತಮ್ಮ ಪತಿ, ತಮ್ಮ ಹಾಗೂ ಮೈದುನನನ್ನು ಇವರು ಮಲಗಿದ್ದಂಥ ವೇಳೆ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತಲೇ ಒಂದು ಕೊಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಕಾಡಿನಲ್ಲಿ ಯಾರ್ಯಾರು ಈ ಥರ ಆದರೆ ಎನ್ಕೌಂಟ್ರಿಗೆ ಅವರ ರಕ್ಷಣೆಗೆ ಅವ್ರ ಕಡೆಗೂ ನಮ್ಮ ಅರಣ್ಯ ಸಂಬಂಧಿಯವ್ರಿಗೂ ಕೂಡ ಅವರು ಶೂಟ್ ಮಾಡಿದ್ದಂಥ ಮಾಹಿತಿಯನ್ನು ಅವರು ದೊರಕಿಸ್ಕೊಳ್ತಾರೆ. ನಾನು ಅದಕ್ಕೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಕೂಡ ನಮ್ಮ ಮ್ಯಾಜಿಸ್ಟ್ರೇಟ್ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕೂಡ ಈಗಾಗಲೇ ನಾನು ಹೇಳಿದ್ದೇನೆ, ಪ್ರಾರಂಭ ಆಗ್ತದೆ. ಒಟ್ಟಾರೆ 3 ಜನರ ಈ ಸಾವಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ, ಇದೊಂದು ಎನ್ಕೌಂಟರ್ ಅಂತ ಅವರು ಹೇಳ್ತಿದ್ದಾರೆ, ಇದು ನಕಲಿ ಎನ್ಕೌಂಟರ್ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ. ಸರ್ಕಾರ ಇದಕ್ಕೆ ತನಿಖೆಗೆ ಆಗ್ರಹಿಸಿದೆ ಅಥವಾ ತನಿಖೆಗೆ ಇದನ್ನು ಆದೇಶ ಹೊರಡಿಸಿದೆ. ಏನು ವರದಿ ಬರುತ್ತೆ ಅನ್ನುವಂತಹ ಕುತೂಹಲ ದೊಡ್ಡ ಮಟ್ಟದಲ್ಲಿದೆ.